ಸೇರಿ ನಿಜವಾದ ಓದು ಶುರುವಾಗೋದು ಸುಧಾ ಮುಗಿದ ಮೇಲೆ, ಅಲ್ಲಿಂದ ಮುಂದೆಲ್ಲ ತೆಗ್ದಷ್ಟೇ, ಅದು ಕೌಂಟೇ ಆಗೋದಿಲ್ಲ ಅಂತ ಓದು. ಮುಂದಿನ ಸೀರಿಯಸ್ ಓದು ಶುರುವಾಗೋದು ಆಮೇಲೆ ಶುರುವಾಗ್ತದೆ. ಇವೆಲ್ಲ ಅರ್ಥ ಆಗಲಿಕ್ಕೆ ಶುರುವಾಗ್ತವೆ, ಮೊದಲು ಅರ್ಥ ಆಗಿರೋದಿಲ್ಲ, ಈಗ ಅರ್ಥ ಆಗುತ್ತೆ. ಅದರಿಂದ ಎಲ್ಲ ಗ್ರಂಥನೂ ಯಾವ ಗ್ರಂಥ ಬೇಡ ಈ ಗ್ರಂಥ ಬೇಡ ಅಂದರೆ ನಿಮಗೆ ಸರಿಯಲ್ಲ. ಬಡಿಸಿದ್ದೆಲ್ಲ ಊಟ ಮಾಡಲಿಕ್ಕೆ ಆಗೋ ಹಾಗೆ ಪ್ರತಿಯೊಂದು ಏನು ಬರ್ತದೆ ಓದಬೇಕು ಅಂತ ಅರ್ಥ. ಯಾವ ಸ್ಟೇಜಲ್ಲಿ ಓದ್ತೀರಿ ಬದಲೇ ಇದು ಚೀಟಿ ಕೈ ಹಾಕಲ್ಲ, ಒಂದು ಸ್ಟೇಜಲ್ಲಿ ಹಾಕ್ತಾರಲ್ಲ ಹಾಗೆ ನೋಡ್ಕೊಂಡು ಮಾಡ್ತಿರ್ಬೇಕು. ಓಂ ಶ್ರೀಯಃಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲಮುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯದಿತ್ತಾಯ ಹರಯೇ. ನಾರಾಯಣಂ ಜ್ಞಾನಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿ ಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಆನ್ಯಾತ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿನಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಸಾತೋ ಜಿಜ್ಞಾಸಾ ಓಂ ಯದೀಯಚರಣಾಂಭೋಜಛಾಯಾಮಾಶ್ರಿತ್ಯ ನಿರ್ವೃತಾಃ ನಂದಂತಿ ಸತತಂ ಮುಕ್ತಾಃ ಸಂಶ್ರಯೇತಂ ಶ್ರಿಯಃಪತಿಂ. ಎದೆ ಬಂದಿತ್ತು ನಿರ್ಭೇದತ್ವಶೂನ್ಯಸ್ಯ ಬಂದ ಕಲ್ಪಿತಾವದ್ವಿಶೇಷ. ಹಾಂ ಅಥಾಪಿ ಸಶರೀರತ್ವಂ ಯತ್ರೋಪಾಧಿರ್ನವೈ ತತ್ ಗತಿರುತ್ಥಾನಗತಿತ್ವಾತ್ ಲೌಕಿಕೀ ಮತ ಅದೆಲ್ಲ ಇತ್ತು. ಈಗ ತತ್ರಯೇ ಶೂನ್ಯಂ ವದಂತಿ ಅದರೊಳಗೆ ಎಲ್ಲಿಯವರೆಗೆ ಬಂದಿತ್ತೀಗ ಸಂವೃತ್ತೈವತ್ತು ಅನೇಕಥಾ ನಿರ್ವಿಶೇಷ ಸ್ವಯಂಭಾತ ಮಾಯಾತೇಷಾಂತು ಸಂವೃತಿ ಪ್ರವೃತ್ತಿಸ್ತು ವಿದ್ಯತೆ ಶೂನ್ಯವಾದಿನಃ. ಸೊ ಪ್ರಾಮಾಣ್ಯಾಚ ವೇದಸ್ಯ ಫಲತಃ ಸಮಮೇವ ಹಿ. ಅದು ಒಪ್ಕೊಂಡ್ರು ಕೂಡ ಏನು ಒಪ್ಕೊಳ್ಳಿಲ್ಲ ಅಂತ ಬಂತು, ಒಪ್ಕೊಂಡ್ರು ಅಂತ ಅಷ್ಟೇ ಡಿಫರೆನ್ಸ್ ಹೊರತು ಏನಲ್ಲ ಅದು ಅದು ಒಪ್ಪಲೇ ಇಲ್ಲ, ಅದು ಮೀನಿಂಗ್ ಒಪ್ಪಲಿಲ್ಲ, ಮತ್ತು ಒಪ್ಪದೇ ಇದ್ದಾಗ ಆಯಿತು. ಅತತ್ವಾವೇದಕಂ ಯಸ್ಮಾತ್ ಪ್ರಮಾಣಂ ತೇನ ಕಥ್ಯತೆ. ಅತತ್ವವೇದಕ ಅಂತ ಹೇಳೋದು ಪ್ರಮಾಣ ಅಂತ ಕರೆಯೋದು. ಸುಳ್ಳು ಹೇಳುತ್ತೆ ಭಾರಿ ಪ್ರಮಾಣ ಅಂತ ಹೇಳಿದರೆ ಏನರ್ಥ? ಅತತ್ವಾವೇದಕತ್ವಂ ಯದ್ ಅಪ್ರಾಮಾಣ್ಯಂ ಸದಾ ಮತಂ. ಅಪ್ರಾಮಾಣ್ಯ ಈಸ್ ಈಕ್ವಲ್ ಟು ಅತತ್ವಾವೇದಕ. ವೇದ ಅತತ್ವಾವೇದಕ ಅಂದರೆ ಅಪ್ರಮಾಣ ಅಂತ ಅವರು ಕಷ್ಟ ಒಪ್ಕೊಂಡಾಗ ಲೆಕ್ಕ. ದೀರ್ಘಭ್ರಾಂತಿ ಕರೀತೇಚ್ಛ ತತ್ವಾವೇದಕ ದೀರ್ಘಭ್ರಾಂತಿ ಅಲ್ಪ ಭ್ರಾಂತಿ ಅಂತ ಭ್ರಾಂತಿಯಲ್ಲಿ ಮಾಡ್ತಾರೆ. ಎಷ್ಟಾದ್ರೂ ಭ್ರಾಂತಿ. ರಜ್ಜು ಸರ್ಪಾದಿ ವಿಜ್ಞಾನಾದಪಿ ಆಧಿಕ್ಯಾದ ಮಾನತಾ ಸ್ಯಾದಾಗಮಸ್ಯ ಅನಿವರ್ತ್ಯ ಮಹಾಮೋಹ ಪ್ರದತ್ವತಃ. ತಲನೈಲ್ಯಾದಿ ವಿಜ್ಞಾನಂ ಆಕಾಶೇ ಮಾನತಾಂ ಪ್ರದೇ ತ್ವಲಂ ಇಂದ್ರನೀಲಂ ತಸ್ಯ ತಲಂ ಇಂದ್ರನೀಲಂ ಯಸ್ಯ ನೈಲ್ಯಮಿವ ನೈಲ್ಯಂ ತಲನೈಲ್ಯಂ ಹಿ ಆದಿಪದಾರ್ಥಂ ಸ್ವಯಮೇವ ಭಾಷ್ಯಕೃದ್ವಿರುಣೋತಿ ಛತ್ರೇತಿ. ಛತ್ರಾಕಾರತ್ವ ವಿಜ್ಞಾನಂ ಚಂದ್ರಪ್ರಾದೇಶ ತಾಮತಿ. ಇವೆಲ್ಲ ಏನಿವು? ಡಿಫರೆಂಟ್ ಟೈಪ್ಸ್ ಆಫ್ ಭ್ರಮೆಗಳು. ಚಂದ್ರಪ್ರಾದೇಶ ಜ್ಞಾನ ಇದ್ರ ಬಗ್ಗೆ ಎಲ್ಲಿ ಹೇಳಿದರು? ಚಂದ್ರಪ್ರಾದೇಶ ಎಲ್ಲಿ ಹೇಳಿದ್ರಲ್ಲ ಆ ವಿಷಯ ಎಲ್ಲಿ ಬಂದಿತ್ತು? ಪ್ರಾದೇಶ ಮಾತ್ರ ಚಂದ್ರ ಈ ವಿಷಯ ಎಲ್ಲಿ ಬಂದಿತ್ತು? 37 ಹೆಸರು ಹೇಳ್ಬಿಡ್ತು. ಗ್ರಂಥಮಾಲಿಕಾ ಸ್ತೋತ್ರ ಹೇಳ್ಬಿಡ್ತು. ಗೀತಾ ಭಾಷ್ಯಂ ವಿಧಾಯಾಸ ಅದನ್ನು ದೃಷ್ಟಿದೊಂದರೆ ತತ್ವೋದ್ಯೋಗದಲ್ಲಿ ಹೇಳ್ತಾರೆ. ಪ್ರಾದೇಶ ಪರಿಹಿತ ಚಂದ್ರ ಅಂಗೈಯಾಗಲೇ ಇದ್ದಾನೆ ಅಥವಾ ಸರಿನಾ? ಅದು ಭ್ರಾಂತಿ, ಅದು ಗೊತ್ತಾಯ್ತಾ? ಆದರೆ ಗುಡಿದ ಭ್ರಾಂತಿಗೋದಕ್ಕೆ ವ್ಯತ್ಯಾಸ ಇದೆ. ಭ್ರಾಂತಿಗಳಲ್ಲಿ ವೆರೈಟಿ ಇದೆ ಅಂತ ಹೇಳ್ತಾರೆ. ಛತ್ರಾಕಾರತ್ವ ವಿಜ್ಞಾನಂ ಚಂದ್ರ ಪ್ರಾದೇಶ ತಾಮತಿ. ನಾವು ಆಕಾಶ ನೋಡಿ ಹೇಗೆ ಕಾಣಿಸುತ್ತೆ? ಆಕಾಶ ಛತ್ರಿ ಕಂಡ ಕಾಣುತ್ತೆ, ಗೊತ್ತಾಯ್ತಾ? ಆದರೆ ಮಳೆ ಬೀಳೋದಿಲ್ಲ ಅಂತಲ್ಲ, ಬಿಟ್ಟು ಛತ್ರಿನಲ್ಲಿ ಇಲ್ಲ, ಆಕಾಶ ಆಗಿಲ್ಲ. ಆ್ಯಕ್ಚುಲಿ ನೀವು ರೋಡ್ ನೋಡಿ, ಸುಮ್ಮನೆ ರೋಡ್ ನೋಡಿ ಹೇಗೆ ಕಾಣಿಸುತ್ತದ? ಹೀಗೆ ಕಾಣಿಸುತ್ತೆ. ರೋಡ್ ನೋಡ್ಬೇಕಾದ್ರೆ ಪರ್ಸ್ಪೆಕ್ಟಿವ್ ಬರೋದೇ ಹಾಗೆ, ಹೀಗೆ ಕಾಣಿಸೋದಿಲ್ಲ. ಬರ್ತಾ ಮುಂದೋದ ಒಂದಾದಾಗ ಅರ್ಥ ಆಯ್ತಾ? ಭ್ರಮೆ. ಸೊ ಒಂದಾಗೋದು ಭ್ರಮೆ, ಪ್ಯಾರಲ್ ಹಾಗೆ ಇರುತ್ತೆ. ಎಲ್ಲೋ ದೂರದಲ್ಲಿ ಹಾಕೊಂಡ್ರೆ ಅದು ಭ್ರಮೆ ಹೊರತು ಬೇರೆ ಅಲ್ಲ. ಆಮೇಲೆ ದರ್ಜು ಸರ್ಪದ ಭ್ರಮೆ ಬೇರೆ, ಶುಕ್ತಿ ವಿಷಾಣದ ಭ್ರಮೆ ಬೇರೆ. ಭ್ರಮೆಗಳು ಎಷ್ಟು ವ್ಯತ್ಯಾಸ ಇದೆ.
ರಜ್ಜು ಸರ್ಪದ ಬರ್ಬೇಕಾದ್ರೆ ಕತ್ಲಿರ್ಬೇಕು. ಈ ಶುಷ್ಯವಿಷಾಣ ಕತ್ಲಲ್ಲಿ ಬರೋದು. ಶಶಿವಿಷಾಣ ಜ್ಞಾನ ಮತ್ತು ಶುಕ್ತಿರಹಿತ ಜ್ಞಾನ ರಾತ್ರಿ ಬರೋದಿಲ್ಲ. ಅದು ಎಲ್ಲಿ ಬರುತ್ತದು? ಬೆಳಕಿರಬೇಕು. ಒಟ್ಟಿಂದ ಬೆಳಕಿಲ್ದರೆ ಬರೋದು ಸಾಧ್ಯ ಇಲ್ಲ. ಇದು ಕತ್ಲಿದ್ರೆ ಬರುತ್ತೆ ರಜ್ಜು ಸರ್ಪ. ತಿಳಿವಾಗಿ ಅದು ಅನೇಕ ಭ್ರಾಂತಿಗೂ ಅನೇಕ ವೆರೈಟಿ ಭ್ರಾಂತಿಗಳಿವೆ. ಅದಕ್ಕೆ ತಲನೈಲ್ಯಾದಿ ವಿಜ್ಞಾನ ಅದು ಇಲ್ಲ, ಅದು ಭ್ರಾಂತಿನೇ. ಶಶಿವಿಷಾಣ ಅಂತ ಏನು ತಿಳ್ಕೊತಾನೆ? ಒಂದು ಪ್ರಾಣಿ ಇದೆ, ಒಂದು ಪ್ರಾಣಿ ಇದ್ದು ಎತ್ತು ಪ್ರಾಣಿ ಇದೆ, ಕೋಣ ಪ್ರಾಣಿ ಇದೆ, ರೋಡ್ ಇದೆ, ಅದು ಒಂದು ಪ್ರಾಣಿ ಆದ್ದರಿಂದ ಕೋಡಿ ಇದೆ ಅಂತ ಹೇಳ್ತಾನೆ. ಇನ್ನೊಬ್ರು ಏನು ಮಾಡ್ತಾನೆ? ಅವ್ನು ಎರಡೂ ಗೊತ್ತಿಲ್ಲ. ಮೊಲ ನೋಡ್ದ, ಇದನ್ನು ನೋಡ್ದ, ಆಮೇಲೆ ಎತ್ತಿಗೂ ಕೋಡಿರ್ಲಿಕ್ಕಿಲ್ಲ ಅಂತ ತಿಳ್ಕೊಂಡ. ಸಾಮಾನ್ಯ ಯಾತ್ರೆ ದೃಷ್ಟಾಂತ ಕೊಡ್ತಾರೆ. ಅದಕ್ಕೆ ಹೆಚ್ಚು ಪ್ರಾಕ್ಟೀಸ್ ಇರೋದು ಯಾವ್ದು ನಮಗೆ? ಮೊಲ ನೋಡೋದು ಕಡಿಮೆ, ಇದನ್ನು ನೋಡೋದು ಜಾಸ್ತಿ. ಊರಲ್ಲೇ ಸಿಗುತ್ತೆ, ಅದು ಊರಲ್ಲಿ ಸಿಗೋದು ಎಲ್ಲೆಲ್ಲೋ ಸಿಗುತ್ತೆ. ಈ ದೃಷ್ಟಾಂತ ಕೊಟ್ಬಿಟ್ಟು ಇದನ್ನು ನೋಡಿ ಮಲಕ್ಕೂ ಕೂಡ ಕೊಡಿದ್ರೆ ಹೌದು ಅಂತ ಹೇಳಿ ಮಲದ ಕೊಡು ತೊಗೋತೀರ ಸೇಲ್ ಇತ್ತ, ಮಲದ ಕೊಡಿ ಭಾರಿ ರೇಟ್ ಸಿಗ್ತಿ ಅಂತ ದುಡ್ಡು ಕೊಡ್ಕೊಂಬಂದವ್ರು ಕರೀತಾರೆ. ಆಮೇಲೆ ಮಲಕ್ಕೆ ಕೊಡೇ ಇಲ್ಲ ಅಂತ ಅವ್ರಿಗೆ ಗೊತ್ತಾಯ್ತು. ಮಾರೋರೆಲ್ಲ ಮಾಡ್ತಾರೆ ಅಂತಂದರೆ ಸಿಕ್ಕಾಪಟ್ಟೆ ಮಾರೋ ಬಿಡ್ತಾರೆ ನಡಿ ಅಂತ. ಇನ್ನು ಗೊತ್ತಿದ್ದರೆ ಮೋಸ ಹೋಗ್ತಿದ್ದಿಲ್ಲ. ತಲನೈಲ್ಯಾದಿ ವಿಜ್ಞಾನಂ ಆಕಾಶೇ ಮಾನತಾಮ್ರದೇಹಿತೆ. ಇಂದ್ರನೀಲ ಮಣಿ ನೀಲ ಇದೆ. ಕೆಲವು ಅದು ಸರಿಯಾಗುತ್ತೆ. ಅದು ಕೆಲವು ನೋಡಿ ಆಕಾಶ ನೀಲ ಕಂಡ ಕಾಣುತ್ತೆ. ಅಲ್ಲ, ಆಕಾಶ ನೀಲಿ ಬಣ್ಣ ಇಲ್ಲ. ಆ್ಯಕ್ಚುಲಿ ಬಣ್ಣ ಆಕಾಶ ಏನದು? ಓಡ್ರಸ್ ಲೇಸ್ಲೆಸ್ ಕಲರ್ಲೆಸ್. ನೋಡೋದಕ್ಕೆ ಕಾಣುತ್ತೆ, ನೀಲಿ ಕಂಡ ಕಾಣುತ್ತೆ. ನೀರು ನೀಲಿ ಅಲ್ಲ ಆ್ಯಕ್ಚುಲಿ. ಅವನು ಕಾಣ ಡೀಪಾಗಿಂದ ಏನೋ ಡೆಪ್ತ್ ಅಕೌಂಟ್ ಆಫ್ ಡೆಪ್ತ್ ಏನು ಕಾಣುತ್ತದು? ನೀಲಿ ಕಂಡ ಕಾಣುತ್ತೆ ಅಷ್ಟೆ. ಎತ್ತರ ಕಪ್ಪು ಕಾಣುತ್ತೆ, ಕೆಲವು ಡಾರ್ಕ್ ಬ್ಲೂ ಆಗುತ್ತೆ. ಡಾರ್ಕ್ ಬ್ಲೂ ಎತ್ತರ ಛತ್ರಾಕಾರತ್ವ ವಿಜ್ಞಾನಂ ಚಂದ್ರಪಾದೇಶತಾಮತಿ. ಅದು ಹೇಳ್ತಾರೆ. ಕುರ್ವತಾ ಏತೇಷಾಪಿ ಅಲ್ಪಕಾಲಾನಿ ಚಂದ್ರನಾಗ ಇತಿ ಖಲು ನಾಗ ಇತಿ ನಗ ಇತಿ ವಾ ಪದಾತ್ ಕುಂಜರಂ ಗಿರಿಂ ವಾ ಪ್ರತಿಪದ್ಯಮಾನಾಃ ಭವಂತಿ ಭ್ರಾಂತಾಃ ಇತಿ ವರ್ಣದೈರ್ಘ್ಯಾದಿ ಜ್ಞಾನಂ ಸಮುದಾಯ. ಕೆಲವರು ಇರ್ತಾರೆ ನಖಲು ನಾಗ ಅಂದರು ನಗ ಅಂದರು. ನಾಗ ನಗ ನೋಡೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ ಗೊತ್ತಾ? ನಾಗ ನಗಕ್ಕೆ. ನಾಗ ಅಂದ್ರೇನು? ಹಾವು. ನಗ ಅಂದ್ರೇನು? ಬೆಟ್ಟ. ಬೆಟ್ಟ ವೃಕ್ಷ ಎರಡರ್ಥ ಇದೆ. ನಗನೂ ನಗಚ್ಚತೀತಿ ನಗಹ. ಮೂವ್ಮೆಂಟ್ ಇಲ್ಲ ಅಂತ ಅರ್ಥ. ಬೆಟ್ಟನೂ ಆಗ್ಬೋದು, ಮರಗಿಡಗಳು ಆಗ್ಬೋದು. ಅದೇ ನಾಗ ಅಂದರೆ ಆನೆನೂ ಆಗ್ಬೋದು, ಸರ್ಪನೂ. ಆನೆಗೂ ನಾಗ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ನಾಗ ಅಂದರೆ ಆನೆ ಅಂತ ಅರ್ಥ ಇದೆ. ನಾಗಪುರ, ಹಸ್ತಿನಾಪುರಕ್ಕೆ ನಾಗಪುರ ಅಂತಲೇ ಕರೆದಿರೋದು. ಅದೆಲ್ಲ ಏನು ಉಳಿದವ್ರಿಗೆ ಏನಾಗುತ್ತೆ ಅಂದರೆ ಭಾಷೆ ಗೊತ್ತಿಲ್ಲದಿದ್ದವರಿಗೆ ಭ್ರಾಂತಿ ಅದು. ಇತಿ ಪ್ರತಿಪದ್ಯಮಾನಾ ಭವಂತಿ ಭ್ರಾಂತಾಃ ಇತಿ ವರ್ಣದೈರ್ಘ್ಯಾದಿ. ವರ್ಣದೈರ್ಘ್ಯ ನೋಡಿ, ನಗ ನಾಗ ಡಿಫ್ರೆನ್ಸ್ ಎಷ್ಟು ಬಂತು? ವರ್ಣ ದೀರ್ಘ ಮಾಡಿದ್ದಕ್ಕೆ ಏನಾಯ್ತದು? ಮೀನಿಂಗ್ ಬೇರೆ ಆಗುತ್ತೆ, ಪೂರ್ತಿ ಮೀನಿಂಗ್ ಬೇರೆ ಆಗುತ್ತೆ. ಅದಕ್ಕೇನೆ ಹ್ರಸ್ವ ದೀರ್ಘತೆ ಸರಿಯಾಗಿ ಉಪಯೋಗಿಸ್ಬೋದು. ಅದು ಸ್ವಲ್ಪ ಹೆಚ್ಚು ಕಡಿಮೆ ಅಪಾರ್ಥ ಕೊಡುತ್ತೆ. ಇವೆಲ್ಲ ಭ್ರಮೆಗೆ ಕಾರಣ ಅಂತ ಅರ್ಥ. ಒಟ್ಟಿನ ಮೇಲೆ ಅವ್ರು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ, ಭ್ರಮೆ ಬಂತು ಅವನಿಗೆ. ನಿರ್ಭೇದತ್ವಂತು ಶೂನ್ಯಸ್ಯ ತೇನಾಪ್ಯಂಗೀಕೃತಂ ಸದಾ. ಶೂನ್ಯದಲ್ಲಿ ಭೇದ ಅಂತ ಹೇಳಿದ್ದು, ಇವರು ಬ್ರಹ್ಮದಲ್ಲಿ ಭೇದ ಅಂತ ಇವರು ಹೇಳ್ತಾರೆ. ಸತ್ವಾದಿ ಧರ್ಮಾಣಾಂ ಅಭಾವಃ ಉಭಯೋರ್ಮತಃ. ಸತ್ವ ಅಸತ್ವ. ಬ್ರಹ್ಮ ಸತ್ಯ ಅಂತೆ, ಆ ಸತ್ವ ಇಲ್ಲ. ಇದ್ದರೆ ನಿರ್ಗುಣತ್ವ ಹೋಗಿಬಿಡುತ್ತೆ. ಅವನು ಅಸತ್ವ ಅಂತಾನೆ, ಅದು ಅಸತ್ವನೂ ಇಲ್ಲ, ಅದು ಸಗುಣ ಆಗಿಬಿಡುತ್ತೆ. ಅದು ಎಲ್ಲ ನಿಮಗೆ ಹೆಸರಿಂದ ಹೇಳಿದ್ರೆ ಎಲ್ಲ ಕಾಮನ್ನೇ. ಮತ್ತು ಎಲ್ಲ ಕಾಮನ್ನೇ ಹೇಳ್ತೀರಿ ಹೊರತು ಏನಲ್ಲ ಬೇರೆ ಅಲ್ಲೇ ಅಲ್ಲ. ಹೊಸ ಮತ ಅದು ಬೈದುಬಿಟ್ಟಿವಿ ಅಂತ ಮಾಡಿದ್ರೆ ಇಷ್ಟೇ, ಏನೂ ಆಗಿಲ್ಲ. ತತ್ವಸ್ಯೇತಿ ಶೇಷಃ ಉಭಯೋರ್ ಮಾಯಾವಾದಿ ಶೂನ್ಯವಾದಿರೋರ್ ಮತಃ ಸಮ್ಮತಃ. ಇದನ್ನು ಆಚಾರ್ಯ ತುಂಬ ಕಡೆ ಹೇಳಿದ್ದಾರೆ. ಪ್ರತಿ ಸರ್ತಿ ಹೇಳ್ಬೇಕಾದ್ರೆ ಹೊಸ ರೀತಿಯಲ್ಲಿ ಹೇಳ್ತಾರೆ. ಮತ್ತೆ ಕ್ಲಾರಿಫಿಕೇಶನ್ ಕೊಟ್ಟು ಹೇಳ್ತಾರೆ. ಕೆಲವರು ಶಾರ್ಟಾಗಿ ಹೇಳ್ತಾರೆ. ಹೇಳೋ ರೀತಿಯಲ್ಲಿ ಬೇರೆ ಹೊರತು ರಿಪಿಟೇಷನ್ನು ಅಲ್ಲ, ಅದು ಪುನರುಕ್ತಿ ಅಲ್ಲ, ವಿಶೇಷಾಂಶ ಹೇಳಿ ಎಲ್ಲ ಸೇರಿಸ್ಕೊಂಡು ಬಿಟ್ಟರೆ ಏನು ಸಾಮ್ಯ ಅಂತ ಗೊತ್ತಾಗುತ್ತೆ. ನಹಿ ತತ್ ಪ್ರತಿಯೋಗಿತ್ವಂ ಶೂನ್ಯತ್ವಂ ತೇನ ಚೇಷ್ಯತೆ. ಅಲ್ಲಿ ಪ್ರತಿಯೋಗಿತ್ವ ಇರೋ ಚಾನ್ಸಸ್ಸೇ ಇಲ್ಲ. ಯಾಕೆಂದರೆ ಶೂನ್ಯ ಅದು. ನಚ ದುಃಖ ವಿರೋಧಿತ್ವ ಅನ್ಯಾಹ್ಯಾನಂದ ತೇಷ್ಯತೆ ಮಾಯಿನ. ಇದು ಆನಂದ ಒಪ್ಪಾಗಿಲ್ಲ, ಅವ್ರಿಗೆ ಶೂನ್ಯತ್ವ ಒಪ್ಪಲಾಗಿಲ್ಲ. ಆನಂದ ಒಪ್ಕೊಂಡ ತಕ್ಷಣ ಕಥೆ ಮುಗಿತು. ಇವರು ಬ್ರಹ್ಮ ಹೊರಟೋಗ್ತಾರೆ. ನಿರ್ಗುಣತ್ವ ಹಾನಿ. ಶೂನ್ಯ ಪಕ್ಷೇಪಿ ಜ್ಞಾನಂ ಜಾಡ್ಯ ವಿರೋಧೀಯತೆ. ಹೋಗ್ಲಪ್ಪ, ಜ್ಞಾನ ಹೇಳ್ತೀಯಲ್ಲ, ಅದನ್ನು ಒಪ್ಕೊಳ್ಳೋಕೆ ಪ್ರಯೋಜನ ನಿಮಗೆ. ಜ್ಞಾನ ಒಪ್ಕೊಂಡ ತಕ್ಷಣ ಎರಡು ಬಂತು, ಮತ್ತೆ ಶೂನ್ಯ ಆಗಲೇ ಇಲ್ಲ. ಜ್ಞಾನ ಯಾವುದು? ಶೂನ್ಯದ ಜ್ಞಾನ ಅಲ್ಲ ಅದು. ಒಂದು ವಸ್ತು ಇದ್ರೆ ತಾನೇ ಜ್ಞಾನ ಬರಬೇಕು. ಶೂನ್ಯ ಇಲ್ಲ ಅಂದರೆ ಏನು ಜ್ಞಾನ ಬರಬೇಕು? ಇಲ್ಲಂತ ಜ್ಞಾನ ಬೇಕು. ಪಾಸಿಟಿವ್ ಸೆನ್ಸೇ ಹೋಯ್ತಾಗ, ನೆಗೆಟಿವ್ ಎಕ್ಸಿಸ್ಟೆನ್ಸ್ ಅಷ್ಟೇ. ಧರ್ಮ ಕೇಪಿನ ದೇವ ಕೋ ವಿಶೇಷ ಸ್ತತಸ್ತಯೋ. ಇಬ್ಬರಿಗೂ ಏನು ವ್ಯತ್ಯಾಸ ಇಲ್ಲ ಅಂದಮೇಲೆ ಶೂನ್ಯ ಪರಮರಿಗೆ ಏನಪ್ಪ ವ್ಯತ್ಯಾಸ ತೋರಿಸ್ತೀಯ ನೀನು? ಯಾವ ವ್ಯತ್ಯಾಸ ತೋರಿಸಕ್ಕೆ ಬರೋದಿಲ್ಲ.
ಏತಾದೃಶಾನಾಂ ಪಕ್ಷಾಣಾಂ ದೂಷಣ. ಮತ್ತು ನಾವು ಟೇಬಲ್ ಅಂದ್ರಿ, ಚೇರ್ ಅಂದ್ರಿ, ವ್ಯತ್ಯಾಸ ತೋರ್ಸಕ್ಕೆ ಬರುತ್ತಾ ಇಲ್ಲ ಈಗ? ನೋಡಿ, ಟೇಬಲ್ ಹೀಗಿದ್ದರೆ ಟೇಬಲ್, ಇದು ಚೇರ್. ಚೇರ್ಗೆ ಏನಂತ ಟೇಬಲ್ ಅಂತ ಕರೀತಾರೆ. ಏನು ಹೇಳಬೇಕು? ವ್ಯತ್ಯಾಸನೇ ಇಲ್ಲ. ಇಲ್ಲ, ಇದು ಟೇಬಲ್ಲೇ, ಇದಲ್ಲ ಬೇರೆ. ಬೇರೆ ಹೇಗಾಗುತ್ತೆ ಅದೀಗ? ಏನು ಲಕ್ಷಣ ವ್ಯತ್ಯಾಸ ಇಲ್ಲ ಅಂದಮೇಲೆ ಬರೀ ಹೆಸರು ಬೇರೆ ಆಯ್ತಾ ಹೊರತು ವಸ್ತು ಬೇರೆ ಆಗಲೇ ಇಲ್ಲ. ಏತಾದೃಶಾನಾಂ ಪಕ್ಷಾಣಾಂ ದೂಷಣಂ ಪ್ರಭುಣಾ ಕೃತಂ ಸ್ವಪಕ್ಷ ಸಾಧನೇನೈವ ನಾಭಾವ ಇತಿ ಚೋಕ್ತಿತಃ ನಾಭಾವ ಉಪಲಬ್ಧೇ ಇತ್ಯಾದಿ ಮಾತುಗಳು ವೇದವ್ಯಾಸರು ಏನು ಮಾಡಿದ್ದಾರೆ, ಬೇರೆ ಕಡೆಗೆ ಖಂಡನೆ ಮಾಡಿಬಿಟ್ಟಿದ್ದಾರೆ. ಸೂತ್ರ ಆದ್ದರಿಂದ ಪ್ರಸಂಗ ಬಂದಾಗೆಲ್ಲ ಅಪ್ಲೈ ಮಾಡ್ಕೋಬೇಕು. ಪ್ರಸಂಗ ಹಾಫ್ ಇಂಚ್ ಸ್ಕ್ರೂ ಅಂತ ಹೇಳಿದ ತಕ್ಷಣ ಅದು ನೆಸಿಟಿ ಇದ್ದಾಗೆಲ್ಲ ಅದೇ ಉಪಯೋಗಿಸ್ತೀವಿ ನಾವು. ಸೂತ್ರ ಅಂದರೆ ಹಾಗೆ. ಸೊ ಹಿಂದೆಲ್ಲೋ ಹೇಳಿದರೆ ಬಿಟ್ಬಿಡಬಾರ್ದು. ಪ್ರಸಂಗ ನೋಡ್ಕೊಂಡು ಪುನಃ ಪುನಃ ಆವರ್ತನೆ ಮಾಡ್ಕೊಂಡು ಅನ್ವಯ ಮಾಡ್ಕೋಬೇಕು. ನಾಭಾವ ಇತಿ ಚೋಕ್ತಿತಃ ಆತ್ಮಾಭಾವೇ ಪುಮರ್ಥ ಕಹ. ಜೀವನೇ ಇಲ್ಲ, ಪುರುಷಾರ್ಥ ನೋಡಪ್ಪ, ಪುರುಷಾರ್ಥ ಆಗುತ್ತೆ ಈಗ ನಿಮ್ಮ ಪ್ರಕಾರ? ಪುರುಷಾರ್ಥ ಪುರುಷ ಇದ್ದರೆ ಪುರುಷಾರ್ಥ ಆಗೋದು. ನಿಮ್ಮ ಪುರುಷನೇ ಇಲ್ಲ, ಯಾಕೆ? ಎಲ್ಲ ಶೂನ್ಯ. ಇಲ್ಲೂ ಪುರುಷನೇ ಇಲ್ಲ. ಇನ್ನು ಬ್ರಹ್ಮನಿಗೆ ಪುರುಷಾರ್ಥ, ಬ್ರಹ್ಮ ಅವನಿಗೆ ಪುರುಷಾರ್ಥ ಬೇಕಿರುತ್ತೆ. ಎಷ್ಟು ತಮಾಷೆ ಅಂದರೆ, ಈ ಪುರುಷಾರ್ಥಕ್ಕೋಸ್ಕರ ಶಾಸ್ತ್ರ ಹೇಳೋದು. ಪುರುಷನೇ ಇಲ್ಲ, ಪುರುಷಾರ್ಥ ಎಲ್ಲಿಂದ ಬರುತ್ತೆ ಈಗ? ಯಾವ ಆ್ಯಂಗಲಲ್ಲಿ ನೋಡಿದ್ರೆ ಏನದು? ಎಲ್ಲ ತಪ್ಪುಡು ಸುರಿ ಮಾಡಿ, ಒಂದಾಗಿರೋದೊಂದು ತಪ್ಪಾಗಿರೋದು, ಎರಡು ಸರಿಯಾದ ಯೋಚನೆ ಇಲ್ಲ. ಬದ್ಧಮತ, ಒರಿಜಿನಲ್ ಬುದ್ಧಿಮತ ಒಂದೇ ಬುದ್ಧಮತ. ಒಳಗಿನ ಅರ್ಥದಲ್ಲಿ ಮಧ್ವಮತ ಬುದ್ಧಮತ ವ್ಯತ್ಯಾಸ ಇಲ್ಲ. ಹೊರಗಿನ ಅರ್ಥದಲ್ಲಿ ಇವಕ್ಕೂ ವ್ಯತ್ಯಾಸ ಇಲ್ಲ. ಸೊ ಅಪೆರೆಂಟ್ ಬುದ್ಧಮತ ಅದ್ವೈತ, ಗೊತ್ತಾಯ್ತಾ? ರಿಯಲ್ ಬೌದ್ಧಮತ ಮಧ್ವದ್ವೈತ. ದ್ವೈತ ಅದ್ವೈತಕ್ಕೆ ಎರಡು ಸಿಂಪಲ್ಲೇ, ಎರಡು ಬುದ್ಧ ಬೇಸ್ಡೆ, ಎರಡು ಅಪರೆಂಟ್ ಮೀನಿಂಗ್ ಬೇಸ್ಡು, ಇದು ರಿಯಲ್ ಮೀನಿಂಗ್ ಬೇಸ್ಡ್. ಅಲ್ಲಿಗೆ ನಾಳೆ ದಿವಸ ಮುಂದಿನ ಪಾಠ. ಇದನ್ನೆಲ್ಲ ಅವರೇ ಸುಮ್ಮನೆ ಓದ್ಕೋತಾ ಹೋದರೆ ಉತ್ತರ ಕೊಡೋದು. ಮಾತಾದ ಏನು ಮಾಡ್ತಾರೆ ಜನರಲ್ಲಿ? ನಾನು ಮಾತಾಡಲೇಬೇಕು ಅಂತ ಮಾತಾಡ್ತಾರೆ. ಸುಮ್ಮನೆ ಓದ್ಕೊಳ್ತೀವಿ, ತಿಳ್ಕೊಬೇಡ್ತಾ ಸುಮ್ಮನೆ ಓದಿದ್ರು. ಅವ್ರಿಗೆ ಆಶ್ಚರ್ಯ ಆಗ್ತಾ ಬಂತು. ಹೌದಲ್ಲ, ಎಷ್ಟು ಸರಿಯಾಗಿದೆ ಅಂತ ಯೋಚನೆ ಮಾಡಿ. ಯಾಕೆ ಮನಸ್ಸಿನ ಜೊತೆ ಮಾತಾಡ್ತಿರೋದ್ರಿಂದ ಅಲ್ಲಿ ವಂಚನೆ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಇಲ್ಲೇನು ಮಾಡ್ತಾರೆ? ಇವಾಗ ಅದಕ್ಕೂ ಓದು ಕೆಲಸ ಶುರುವಾಗುತ್ತೆ. ಸಬ್ಜೆಕ್ಟಿವ್ ಮಾಡ್ಕೊಂಡ್ಬಿಡ್ತಾನೆ, ಬಜಿತಾನೆ. ಓ ಹಾಂ